ಕೇಳೋದಾದ್ರೆ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಸಿಎಂ ನಾನಾಗಬೇಕು ನೀನಾಗಬೇಕು ಅನ್ನೋ ಅಂತೂ ತಿಕ್ಕಾಟ ನಡೆದಿದೆ. ಒಂದು ಒಗ್ಗಟ್ಟಿನ ಮಂತ್ರ ಮೇಲ್ನೋಟಕ್ಕೆ ಮಾತ್ರ ಜಪಿಸ್ತಿರುವಂತೆ ಕಾಣುತ್ತಿದೆ. ಇದರ ಬಗ್ಗೆ ತಾವು ಏನು ಅಭಿಪ್ರಾಯವನ್ನ ಹೇಳ್ತೀರಿ ಅಂತ? ಇಲ್ಲಿ ಮಹಾಭಾರತದ ನೆನಪಾಗುತ್ತೆ. ಅಜ್ಞಾದಾನೇನ ಯಜ್ಞೇನ ಕಾಷಾಯೇಣ ಜಟಾಜಿನೈ ಲೋಕಾನ್ ವಿಶ್ವಾಸಯಿತ್ವೈವ ತಥಾ ಲುಂಪೇತ್ ಯಥಾವ್ರಕಃ ಅಂತ. ಎಂಥ ಮಾತು! 5,000 ವರ್ಷಗಳ ಹಿಂದೆ ಹೇಳಿದ್ದಾರೆ ನೋಡಿ. ಲೋಕದ ವಿಶ್ವಾಸವನ್ನು ತಗೋ ಫಸ್ಟ್, ಆಮೇಲೆ ಅದೇ ಲೋಕವನ್ನು ಕಿತ್ತು ತಿನ್ಬೋದು ನೀನು ಅಂತ. ಆದರೆ ಹೆಂಗೆ ತಿನ್ನಬೇಕು? ಬಕಾಸುರನ ಥರ ತಿನ್ನೋದಲ್ಲ, ಯಥಾವ್ರಕಃ ಅಂತ. ವ್ರಕ ಅಂತಂದರೆ ತೋಳದ ಹೊಟ್ಟೆ ನೋಡಿ, ಬೆನ್ನಿಗೆ ಅಂಟ್ಕೊಂಡೇ ಇರುತ್ತೆ, ತಿಂದಂಗೆ ಇರಲ್ಲ. ಆ ಥರದಲ್ಲಿ ಇರುವಂಥದ್ದು ಇರುತ್ತೆ. ಅಧಿಕಾರದ ದಾಹ ಇರಬೇಕು. ಪ್ರತಿಯೊಬ್ಬನಿಗೂ ಸ್ವಾರ್ಥ ಅನ್ನೋದು ಇದ್ದೇ ಇರ್ತದೆ. ಈ ಅಧಿಕಾರದ ದಾಹದ ಜೊತೆಯಲ್ಲಿ ನಾಡು ನುಡಿಯನ್ನು ಕಟ್ಟುವಲ್ಲಿ ಪ್ರತಿಯೊಂದು ಪ್ರಜೆಗಳನ್ನು ನಾವು ಬಳಸ್ಕೊಳ್ಬೇಕು. ನನ್ನ ವೈಯಕ್ತಿಕ ಏನು ಹೇಳೋದಂದರೆ, ಪ್ರಜೆಗಳನ್ನು ಸೋಮಾರಿ ಮಾಡಬಾರ್ದು. ಪ್ರಜೆಗಳಿಗೆ ಕೂತಲ್ಲೇ ಎಲ್ಲವನ್ನೂ ಕೊಡ್ತೀವಿ ಅಂದರೆ ಅವ್ನು ಸೋಂಬೇರಿ ಹೋಗ್ತಾನೆ. ಅವ್ನು ಮುಂಚೆನೇ ಕೆಲಸ ಯಾವನ್ ಮಾಡ್ತಾನೆ ಅಂತ ಇರುವಾಗ, ನಾವು ಕನ್ನಡಿಗರು ಹೇಗಿತ್ತು ನೋಡಿ, ಹಿಂದೆ ರಾಜರ ಕಾಲದಲ್ಲಿ ನೀನು ದುಡಿ ನೀನು ತಿನ್ನು ಅಂತಿತ್ತು, ಹೌದಲ್ಲ? ಎಲ್ಲರೂ, ಈವನ್ನು ನಮ್ಮ ದಾಸರನ್ನು ತಗೊಳ್ಳಿ, ಈವನ್ ಮಹಾರಾಜರು ತಗೊಳ್ಳಿ, ಮೈಸೂರು ಮಹಾರಾಜರು, ಅವರು ಕೂತು ತಿಂದಂಥದ್ದಲ್ಲ, ಅವರದ್ದು ಸಂಪಾದನೆ ಬಂದಿರ್ಬೋದು, ಸಂಪತ್ತು ಬಂದಿರ್ಬೋದು, ಅದನ್ನೆಲ್ಲ ಅಡವಿಟ್ಟು ಕನ್ನ ಮಾಡಿ ಕಟ್ಟಿಲ್ವಾ? ಅಂದರೆ ರಾಜರೇ ಕಷ್ಟಪಟ್ಟು ಕೆಲಸ ಮಾಡಿ ಅವ್ರನ್ನ ಅಡವಿಟ್ಟಿದ್ದಾರೆ ಅವ್ರ ಚಿನ್ನನ. ನಮ್ಮಲ್ಲಿ ಕೂಡಿಟ್ಟಿಲ್ಲ. ನಮ್ಮಲ್ಲಿ ನೋಡಿ, ನೀವೇ ನ್ಯೂಸ್ ತೆಗಿತೀರಾ, ಗೋಡೆ ಒಳಗಡೆ ಇತ್ತು, ಬಾತ್ರೂಮಲ್ಲಿ ಟೈಲ್ಸ್ ಒಳಗಡೆ ಇತ್ತು ಅಂತ ಅಲ್ವಾ? ಅವರು ಇರೋ ಚಿನ್ನಗಳನ್ನೆಲ್ಲ, ರಾಜರು ಯಾರು ಚಿನ್ನನ ಹಾಕಬೇಕಾಗಿತ್ತು? ಅಲಂಕಾರ ಯಾರಿಗೆ ಬೇಕಾಗಿತ್ತು? ರಾಜರಿಗೆ ಬೇಕಾಗಿತ್ತು. ಅಂಥದ್ದನ್ನು ನಾಡಿಗೋಸ್ಕರ ಸಾಲ ಮಾಡಿ ಅದನ್ನು ಕಟ್ಟಿದಂಥವ್ರು. ನನ್ನ ಹೆಣ್ಣುಮಕ್ಕಳು, ನನ್ನ ನಾಡಿನ ಹೆಣ್ಣುಮಕ್ಕಳು ಎಲ್ಲರೂ ಎಜುಕೇಟೆಡ್ ಆಗಿರಬೇಕು, ಅವ್ರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಕೆಂಪು ನಂಜಮ್ಮಣ್ಣಿಯ ಮಹಾರಾಣಿಯವರು ಮಹಾರಾಣಿ ಕಾಲೇಜನ್ನು ಮಾಡಿದ್ರಲ್ಲ. ಆ ಮಹಾರಾಣಿ ಕಾಲೇಜಲ್ಲಿ ಎಷ್ಟು ಮಹಿಳೆಯರು, ನಮ್ಮ ಅಕ್ಕತಂಗಿಯರು ವಿದ್ಯಾಭ್ಯಾಸ ಕಲ್ತ್ರೆ ಹೇಳಿ ಅಲ್ವಾ? ನಮ್ಮ ನಾಡು ಉಕ್ಕಾಗಬೇಕು ಅಂಥೇಳಿ ಉಕ್ಕಿನ ಕಾರ್ಖಾನೆ ಮಾಡಿದ್ರಲ್ಲ ಅಲ್ವಾ? ವಿಜ್ಞಾನ ಮುಂದುವರಿಬೇಕು ಅಂತ ನಮ್ಮ ವಿಶ್ವೇಶ್ವರ ಅಂಥವ್ರನ್ನ ಬೆಳೆಸಿದ್ರಲ್ವ? ಇದನ್ನೆಲ್ಲ ಯೋಚನೆ ಮಾಡಿ ನೋಡಿದ್ರೆ ನಾವು ಎಲ್ಲಿ ತಪ್ತಾ ಇದ್ದೀವಿ? ಎಲ್ಲೋ ಒಂದು ಕಡೆ ರಾಜಕೀಯ ಅನ್ನೋದನ್ನು ರಾಜಕಾರಣಿಗಳು ಮಾತ್ರ ಭ್ರಷ್ಟರಲ್ಲ, ಅಧಿಕಾರಿಗಳು ಮಾತ್ರ ಭ್ರಷ್ಟರಲ್ಲ, ನಿಜವಾದ ಭ್ರಷ್ಟರು ಯಾರು ಅಂತ